ಕೋಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಅದು ಕನಕಪುರದಲ್ಲಿ ಡಿಕೆಶಿ ಕಟ್ಟಿರೋ ಅಭೇದ್ಯ ಕೋಟೆ. 30 ವರ್ಷಗಳಿಂದ ಆ ಕೋಟೆಗೆ ಡಿಕೆಶಿ ಅಧಿಪತಿ. ಡಿಕೆ ಶಿವಕುಮಾರ್ ಆ ಕೋಟೆಯನ್ನ ಕಟ್ಟಿಕೊಂಡಿದ್ದೇಗೆ? ಆ ಕೋಟೆಯೊಳಗೆ ನಡೆದಿದ್ದು ನಡೆಯೋದೇನ್ ಗೊತ್ತಾ? ಇದೇ ಹೊತ್ತಿನ ವಿಶೇಷ ಕನಕಪುರ ಕೋಟೆ. ಅದು ರಾಜ್ಯದ ರಾಜಕಾರಣದಲ್ಲೇ ಪ್ರತಿಷ್ಠೆಯುಳ್ಳ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಹೊರ ಜಗತ್ತಿಗೆ ತಿಳಿಯದ ಒಂದು ಭದ್ರ ಕೋಟೆಯೇ ನಿರ್ಮಾಣವಾಗಿದೆ. ಆ ಕೋಟೆಯನ್ನ ಸ್ಥಾಪಿಸಿರೋದು ರಾಜ್ಯದ ಪವರ್ ಮಿನಿಸ್ಟರ್ ಆದ ಡಿಕೆ ಶಿವಕುಮಾರ್ ತನ್ನ ಜಿಲ್ಲೆಯಲ್ಲೇ ಕಟ್ಟಿಕೊಂಡಿರೋ ಆ ಅಭೇದ್ಯ ಕೋಟೆ ಹೇಗಿದೆ? ಈ ಕೋಟೆಗಿರುವ ಚರಿತ್ರೆ ಎಂಥದ್ದು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅದು ಕನಕಪುರದಲ್ಲಿ ಕಟ್ಟಿರೋ ಅಭೇದ್ಯ ಕೋಟೆ. 30 ವರ್ಷಗಳಿಂದ ಆ ಕೋಟೆಗೆ ಆತನೇ ಅಧಿಪತಿ. ಅಲ್ಲಿ ಆತ ಹೇಳಿದ್ದೇ ರೂಲ್ಸು, ಮಾಡಿದ್ದೇ ಕಾನೂನು. ಇದೇ ಕಾರಣಕ್ಕೆ ಆತನನ್ನ ಆ ಊರಿನ ಅಧಿಪತಿ ಅಂತ ಕರೆಯುತ್ತಾರೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು ಅಂತೀರಾ? ಅವರೇ ರಾಜ್ಯದ ಪವರ್ ಮಿನಿಸ್ಟರ್ ಆಗಿರುವ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ರಾಜ್ಯದ ಪವರ್ ಮಿನಿಸ್ಟರ್, ಕಾಂಗ್ರೆಸ್ ಪಕ್ಷದಲ್ಲಿರುವ ಬಲಾಢ್ಯ ನಾಯಕ, ಹಣಬಲ ಅಧಿಕಾರ ಬಲದಿಂದ ಜನಬಲವನ್ನ ಸಂಪಾದನೆ ಮಾಡಿರೋ ಲೀಡರ್. ಇಂಥ ನಾಯಕನ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಪವರ್ ಮಿನಿಸ್ಟರ್ಗೆ ಶಾಕ್ ನೀಡಿದ್ದಾರೆ. ಐಟಿ ಅಧಿಕಾರಿಗಳು ಮಾಡಿರೋ ದಾಳಿ ಸದ್ಯ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿಸಿದೆ. ಯಾಕಂದ್ರೆ ಈ ರೈಡ್ ಹಿಂದೆ ರಾಜಕಾರಣ ನಡೆಯುತ್ತಿದೆ ಅನ್ನೋ ಗಾಳಿ ಸುದ್ದಿಗಳು ಕೂಡ ಹರಿದಾಡ್ತಿದೆ. ಇವೆಲ್ಲ ಸುದ್ದಿಗಳು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದ್ರೆ ಇದೇ ಪವರ್ ಮಿನಿಸ್ಟರ್ ತಮ್ಮ ತವರಾದ ಕನಕಪುರ ಜಿಲ್ಲೆಯಲ್ಲಿ ಅಭೇದ್ಯ ಕೋಟೆ ಕಟ್ಟಿಕೊಂಡಿದ್ದಾರೆ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ ಅನ್ನೋ ಮಾತು ಬಲವಾಗಿ ಕೇಳಿಸುತ್ತಲೇ ಇರುತ್ತೆ. ಕನಕಪುರದಲ್ಲಿ ಡಿಕೆಶಿ ಕಟ್ಟಿರೋ ಭದ್ರಕೋಟೆ ಹೇಗಿದೆ? ಆ ಕೋಟೆಯನ್ನ ಡಿಕೆಶಿ ಕಟ್ಟಿರೋದು ಹೇಗೆ ಗೊತ್ತಾ? ಡಿಕೆ ಶಿವಕುಮಾರ್ ಕೇವಲ ಕಣ್ಸನ್ನಿಗಿಂತಲೇ ಹಿಡಿತದಲ್ಲಿ ಇಟ್ಟುಕೊಂಡಿರೋ ಊರು ಕನಕಪುರ. ಇಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದೇ ರೂಲ್ಸು, ಮಾಡಿದ್ದೇ ಕಾನೂನು. ಅವರ ಮಾತಿಗೆ ಇಲ್ಲಿ ಅಡ್ಡ ಹೇಳೋರಿಲ್ಲ. ಹೀಗೆ ಇಡೀ ಕನಕಪುರವನ್ನೇ ಕಂಟ್ರೋಲ್ ಮಾಡ್ತಿರೋ ಡಿಕೆ ಶಿವಕುಮಾರ್ ಅಧಿಪತಿ ಆದ ಸ್ಟೋರಿ ಕೇಳಿದ್ರೆ ಎಂತವರು ಕೂಡ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಆ ಎಪಿಸೋಡ್ ರಾಮ್ ಗೋಪಾಲ್ ವರ್ಮನ ಆಕ್ಷನ್ ಸಿನಿಮಾಗಿಂತ ಏನೋ ಕಮ್ಮಿ ಇಲ್ಲ. ರೈತ ಕುಟುಂಬದಲ್ಲಿ ಹುಟ್ಟಿದ್ದ ಶಿವಕುಮಾರ್ ಅಪ್ಪ ನಡೆಸ್ತಿದ್ರು ಟೆಂಟ್ ಹೌಸ್ ಬಿಸ್ನೆಸ್. ಶಿವಕುಮಾರ್ ಹುಟ್ಟಿದ್ದು ಕನಕಪುರಕ್ಕೆ ಸಮೀಪದಲ್ಲೇ ಇರುವ ದೊಡ್ಡ ಆಲನಹಳ್ಳಿಯಲ್ಲಿ. ಅವರ ತಂದೆ ಕೆಂಪೇಗೌಡರು ಆಗಿನ ಕಾಲಕ್ಕೆ ಇಂದ್ರ ಮತ್ತು ವಿನಾಯಕ ಅನ್ನೋ 2 ಟೆಂಟ್ ಹೌಸ್ ಇಟ್ಟುಕೊಂಡಿದ್ರು. ಅಲ್ಲದೆ ಅವರ ಈ ಟೆಂಟ್ ಹೌಸ್ ಇಡೀ ಕನಕಪುರದಲ್ಲಿ ತುಂಬಾನೇ ಫೇಮಸ್ ಆಗಿತ್ತು. ಇನ್ನು ಕನಕಪುರದಲ್ಲೇ ಹೈಸ್ಕೂಲ್ ಮುಗಿಸಿದ ಶಿವಕುಮಾರ್ ಮುಂದಿನ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಬಂದ್ರು. ಹೀಗೆ ಬೆಂಗಳೂರಿಗೆ ಶಿಕ್ಷಣಕ್ಕೆ ಅಂತ ಬಂದ ಶಿವಕುಮಾರ್ ಕಾಲೇಜ್ಗೆ ಹೋಗಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಆಗ ಬೆಂಗಳೂರಿನ ಭೂಗತ ಲೋಕವನ್ನೇ ಗಡಗಡ ಅಂತ ನಡುಗಿಸುತ್ತಿದ್ದ ಅಂಡರ್ವರ್ಲ್ಡ್ ಡಾನ್ ಕೊತ್ವಾಲ್ ರಾಮಚಂದ್ರನ ಅಡ್ಡಾಗೆ ಹೋಗಿ ಅಟೆಂಡೆನ್ಸ್ ಹಾಕಿ ಬರ್ತಿದ್ರು ಡಿಕೆಶಿ. ಡಿಗ್ರಿ ಮುಗಿದ ನಂತರ ಕನಕಪುರಕ್ಕೆ ವಾಪಸಾದ ಡಿಕೆಶಿ ಕೊತ್ವಾಲ್ನೊಟ್ಟಿಗೆ ಕಲಿತ ವಿದ್ಯೆಯ ಪ್ರದರ್ಶನಕ್ಕೆ ಸಿದ್ಧತೆ.
ಡಿಗ್ರಿ ಮುಗಿದಿತ್ತು. ಅಪ್ಪ ಹಾಕಿದ್ದ ಟೆಂಟ್ ಹೌಸ್ ನಡೆಸೋದ್ರ ಬಗ್ಗೆ ಇದ್ದ ಒಲವು ಕೂಡ ಅಷ್ಟಕ್ಕಷ್ಟೇ. ಆದರೆ ಡಿಗ್ರಿ ಮುಗಿಸೋದ್ರೊಳಗೆ ಕಾಲೇಜಿನಲ್ಲಿ ಕಲಿತಿದ್ದ ವಿದ್ಯೆಗಿಂತ ಕೊತ್ವಾಲ್ ರಾಮಚಂದ್ರನ ಅಡ್ಡದಲ್ಲಿ ಕಲಿತ ವಿದ್ಯೆಯ ಪ್ರದರ್ಶನ ಮಾಡೋ ಆಸೆ ಹುಟ್ಟಿಕೊಂಡಿತ್ತು. ಇಂಥ ಆಸೆ ಹುಟ್ಟಿಕೊಂಡಿದ್ದೇ ತಡ ಕೇವಲ 23 ವಯಸ್ಸಿಗೇನೆ ಕನಕಪುರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರು. ಅದು ಕೂಡ ದೇವೇಗೌಡರ ವಿರುದ್ಧವೇ ಚುನಾವಣೆಗೆ ಸ್ಪರ್ಧಿಸಿದ್ರು. ಡಿಕೆಶಿ ಇಡೀ ಕನಕಪುರ ಕ್ಷೇತ್ರವನ್ನ ಹೇಗೆ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ರು, ಅದಕ್ಕಾಗಿ ಅವರು ಕಟ್ಟಿದ ಕೋಟೆ ಎಂಥದ್ದು ಅನ್ನೋದ್ರ ಕಂಪ್ಲೀಟ್ ಸ್ಟೋರಿ ತೋರಿಸೋಕು ಮುನ್ನ ಒಂದು ಸ್ಮಾಲ್ ಬ್ರೇಕ್. ಡಿಕೆಶಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು 1985ರಲ್ಲಿ. ಆಗ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕೆ ಇಳಿದಿದ್ದು ಕೂಡ ದೇವೇಗೌಡರ ವಿರುದ್ಧ. ಇಷ್ಟಕ್ಕೂ ಡಿಕೆಶಿ ರಾಜ್ಯ ರಾಜಕಾರಣದಲ್ಲಿ ಪ್ರಭಾವಿ ನಾಯಕ ಆಗಿದ್ದ ಹೇಗೆ, ಅವರ ರಾಜಕೀಯ ಜರ್ನಿಯಲ್ಲಿ ಹೇಗೆಲ್ಲ ಒಂದೊಂದೇ ಮೆಟ್ಟಿಲು ಹತ್ತಿ ಬಂದ್ರು, ಇಡೀ ಕನಕಪುರವನ್ನೇ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದೇಗೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ದೇವೇಗೌಡರ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಡಿಕೆಶಿ ಚುನಾವಣೆಯಲ್ಲಿ ಸೋತರೋ ಕಮ್ಮಿ ಆಗಲಿಲ್ಲ ಡಿಕೆಶಿ ಕದರ್. 1985ರಲ್ಲಿ ಡಿಕೆ ಶಿವಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಿ ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ರಣಕಣಕ್ಕೆ ಇಳಿದಾಗ ಅವರ ಎದುರಾಳಿ ಆಗಿದ್ದಿದ್ದು ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದ ದೇವೇಗೌಡರು. ಆದರೆ ಆ ಚುನಾವಣೆಯಲ್ಲಿ ದೇವೇಗೌಡರ ಎದುರು ಡಿಕೆಶಿ ಸೋತ್ರು. ಎಲೆಕ್ಷನ್ನಲ್ಲಿ ಸೋತ್ರು ಕೂಡ ಅವರ ಕದರ್ ಕಮ್ಮಿ ಆಗಲಿಲ್ಲ. ಅದಕ್ಕೆ ನಿದರ್ಶನವೇ 1987ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದು. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಡಿಕೆಶಿ ಜಿಲ್ಲೆಯಲ್ಲಿ ಸ್ವಲ್ಪವೇ ತಮ್ಮ ಪ್ರಭಾವವನ್ನು ಬೆಳೆಸಿಕೊಳ್ಳೋಕೆ ಶುರು ಮಾಡಿದ್ರು. ಅವರು ಮಾಡಿದ್ದ ಆ ಕೆಲಸಕ್ಕೆ ಸಿಕ್ಕ ಪ್ರತಿಫಲವೇ 1989ರ ವಿಧಾನಸಭೆ ಎಲೆಕ್ಷನ್ನಲ್ಲಿ ಭರ್ಜರಿ ಜಯ ಸಿಕ್ಕಿದ್ದು. ಗೆಲುವಿನ ನಂತರ ಬದಲಾಯಿತು ಡಿಕೆಶಿ ರಾಜಕಾರಣ. ಜಿಲ್ಲೆಯಲ್ಲಿ ಶುರುವಾಯಿತು ಡಿಕೆಶಿ ಬಳಗದ ಹವಾ. ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಡಿಕೆ ಶಿವಕುಮಾರ್ 1989ರಲ್ಲಿ ಸಾತನೂರಿನಿಂದ ಮತ್ತೆ ಎಂಎಲ್ಎ ಸ್ಥಾನಕ್ಕೆ ಸ್ಪರ್ಧಿಸಿದ್ರು. ಆದರೆ ಈ ಬಾರಿ ಕಳೆದ ಬಾರಿಯಂತೆ ಸೋಲು ಕಾಣಲಿಲ್ಲ. ಆ ಎಲೆಕ್ಷನ್ನಲ್ಲಿ 12,000 ಮತಗಳಿಂದ ಗೆದ್ರು. ಹೀಗೆ ಫಸ್ಟ್ ಟೈಮ್ ಎಂಎಲ್ಎ ಆದ ನಂತರ ಡಿಕೆಶಿ ರಾಜಕೀಯ ಚರಿತ್ರೆಯೇ ಬದಲಾಯಿತು. ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ತಮ್ಮ ಬಳಗವನ್ನ ಬಲವಾಗಿ ಬೆಳೆಸಿದ್ರು. ಘನ ವಿಜಯ ಸಾಧಿಸಿದ್ರು. ಸಿಕ್ಕಿರಲಿಲ್ಲ 1994ರಲ್ಲಿ ಕಾಂಗ್ರೆಸ್ ಟಿಕೆಟ್. ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಮತ್ತೆ ಗೆದ್ದು ಬಂದ್ರು ಡಿಕೆಶಿ. ಇದು ಡಿಕೆಶಿಯ ಪ್ರಭಾವ 20 ವರ್ಷಗಳ ಹಿಂದೆ ಹೇಗಿತ್ತು ಅನ್ನುವುದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. 1994ರಲ್ಲಿ ಡಿಕೆಶಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರಲಿಲ್ಲ. ಆಗ ಕಾಂಗ್ರೆಸ್ ಪಕ್ಷಕ್ಕೆ ಸವಾಲ್ ಹಾಕಿ ಪಕ್ಷೇತರವಾಗಿ ನಿಂತು ಎಲೆಕ್ಷನ್ನಲ್ಲಿ ಗೆದ್ದಿದ್ರು. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ 2 ವಿಚಾರ ಅರ್ಥವಾಯಿತು. ಒಂದು, ಡಿಕೆಶಿಗೆ ಪಕ್ಷ ಬೇಕಿಲ್ಲ, ಆದರೆ ಪಕ್ಷಕ್ಕೆ ಡಿಕೆಶಿ ಬೇಕು ಅನ್ನೋದು. ಮತ್ತೊಂದು, ಕನಕಪುರ ಮುಂದೊಂದು ದಿನ ಡಿಕೆಶಿಯ ಅಭೇದ್ಯ ಕೋಟೆ ಆಗುತ್ತೆ ಅನ್ನೋದು. ಸಾವಿರ ಮತಗಳಿಂದ ಗೆದ್ರು 1999ರ ಚುನಾವಣೆ. ಇದಾದ ನಂತರ ಅವರ ಸುತ್ತ ಸೋಲು ಅನ್ನೋ ಪದ ಸುಳಿಯಲಿಲ್ಲ.
ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ಭದ್ರಕೋಟೆ ನಿರ್ಮಿಸೋಕೆ ಕಾರಣವಾಗಿದ್ದು 1999ರ ಅಸೆಂಬ್ಲಿ ಎಲೆಕ್ಷನ್. ಯಾಕಂದ್ರೆ ಆ ಎಲೆಕ್ಷನ್ ನಲ್ಲಿ ಡಿಕೆಶಿ ಎದುರಾಳಿ ಆಗಿದ್ದು HD ಕುಮಾರಸ್ವಾಮಿ. HDK ವಿರುದ್ಧ 13,600 ಮತಗಳ ಅಂತರದಲ್ಲಿ ಡಿಕೆಶಿ ಜಯ ಸಾಧಿಸಿದ್ರು. ಇದು ಡಿಕೆಶಿಯನ್ನು ಕಾಂಗ್ರೆಸ್ನ ಪ್ರಬಲ ನಾಯಕನನ್ನಾಗಿ ಮಾಡಿತ್ತು. ಅಷ್ಟೇ ಅಲ್ಲ, 1999ರಲ್ಲಿ ಡಿಕೆಶಿ ಗೆದ್ದ ನಂತರ ಸಾತನೂರು ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ತಮ್ಮದೇ ಪ್ರಾಬಲ್ಯವನ್ನ ಪ್ರತಿ ಕ್ಷೇತ್ರದಲ್ಲೂ ಹೆಚ್ಚಿಸಿಕೊಂಡೇ ಹೋದ್ರು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಡಿಕೆಶಿ ಅಂದ್ರೆ ಸಾತನೂರು ಅಂದ್ರೆ ಡಿಕೆಶಿ ಅನ್ನೋ ಮಟ್ಟಕ್ಕೆ ರಾಜಕೀಯವಾಗಿ ಬೆಳೆದ್ರು. ಇನ್ನು 1995ರಲ್ಲಿ ಡಿಕೆಶಿಯನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಸದಸ್ಯರಾದರು. ಹೀಗೆ ಕೆಪಿಸಿಸಿಯಲ್ಲಿ ಸದಸ್ಯರಾದ 7 ವರ್ಷಗಳ ನಂತರ ಎಐಸಿಸಿ ಕಾರ್ಯದರ್ಶಿಯ ಸ್ಥಾನ ಸಿಕ್ಕಿತ್ತು. ಇದಿಷ್ಟೇ ಅಲ್ಲ, ಮಾಜಿ ಸಿಎಂ ದಿವಂಗತ ಬಂಗಾರಪ್ಪ ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಹಾಗೂ SM ಕೃಷ್ಣ ಸಿಎಂ ಆಗಿದ್ದ ಸಮಯದಲ್ಲಿ ಡಿಕೆಶಿ ಬಂದೀಖಾನೆ ಹಾಗೂ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಹೀಗೆ ಒಂದು ಕಡೆ ಚುನಾವಣೆಗಳಲ್ಲಿ ಜಯಬೇರಿ ಸಾಧಿಸುತ್ತಲೇ ಹೋಗುತ್ತಿದ್ದಂತೆ ಮತ್ತೊಂದು ಕಡೆ ಅವರು ತಮ್ಮದೇ ಆದ ಕೋಟೆಯನ್ನ ಕನಕಪುರದಲ್ಲಿ ಕಟ್ಟಿಕೊಂಡ್ರು. ಅಷ್ಟೇ ಅಲ್ಲ, ಡಿಕೆಶಿ ಬಂದು ಪ್ರೈವೇಟ್ ಸೈನ್ಯವನ್ನ ಕಟ್ಟಿದ್ರು. ಆ ಪ್ರೈವೇಟ್ ಸೈನ್ಯದ ನೇತೃತ್ವ ವಹಿಸಿದವರೇ ಡಿಕೆಶಿಯ ತಮ್ಮ DK ಸುರೇಶ್. ಇಷ್ಟಕ್ಕೂ ಡಿಕೆಶಿ ಕಟ್ಟಿದ ಗ್ಯಾಂಗ್ ಕನಕಪುರವನ್ನ ಭದ್ರಾ ಕೋಟೆ ಮಾಡಿಕೊಳ್ಳಲು ಮಾಡಿದ್ದೇನು, ಆ ಕೋಟೆಗಾಗಿ ಯಾವ ಹಾದಿ ತುಳಿದ್ರು ಅನ್ನೋದ್ರ ಕಂಪ್ಲೀಟ್ ಸ್ಟೋರಿ ತೋರ್ಸೋಕು ಮುನ್ನ ಮತ್ತೊಂದು ಸ್ಮಾಲ್ ಬ್ರೇಕ್. ಡಿಕೆ ಶಿವಕುಮಾರ್ ಪ್ರತಿ ಎಲೆಕ್ಷನ್ ನಲ್ಲಿ ಗೆಲುವು ಸಾಧಿಸುತ್ತಿದ್ದಂತೆ ರಾಜಕಾರಣದಲ್ಲಿ ಒಂದೊಂದೇ ಮೆಟ್ಟಿಲು ಮೇಲಕ್ಕೇರಿದ್ರು. ಅಷ್ಟೇ ಅಲ್ಲ, ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ಬಳಗವನ್ನ ಕೂಡ ಪ್ರಬಲವಾಗಿ ಬೆಳೆಸಿದ್ರು. ಆ ಬಳಗಕ್ಕೆ ನೇತೃತ್ವ ವಹಿಸಿದ್ದು ಡಿಕೆಶಿಯ ಸಹೋದರನಾದ ಡಿಕೆ ಸುರೇಶ್ ನೇತೃತ್ವದಲ್ಲಿ ಡಿಕೆಶಿ ಕೋಟೆ ಕಟ್ಟಿದ್ದೇಗೆ, ಇಡೀ ಕನಕಪುರವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದೇಗೆ ಅನ್ನೋದ್ರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಅಣ್ಣ ಡಿಕೆಶಿ ಬೆಂಕಿ, ತಮ್ಮ DK ಸುರೇಶ್ ಬಿರುಗಾಳಿ. ಇಬ್ಬರು ಸೇರಿದ್ರೆ ಬೆಂಕಿಯ ಬಿರುಗಾಳಿ ಗ್ಯಾರಂಟಿ. ಡಿಕೆ ಶಿವಕುಮಾರ್ ರಾಜಕೀಯ ರಂಗಕ್ಕೆ ಎಂಟ್ರಿ ಕೊಟ್ಟು ಸದ್ದು ಮಾಡುತ್ತಿದ್ರೆ ಅದನ್ನ ಮುಂದಿಟ್ಟುಕೊಂಡು ತಮ್ಮ DK ಸುರೇಶ್ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ತಿದ್ರು. ಅಲ್ಲದೆ ಡಿಕೆಶಿ ಬೆರಳಲ್ಲಿ ತೋರಿಸುವ ಕೆಲಸವನ್ನ ಚಾಚು ತಪ್ಪದೆ ಮಾಡಿ ಮುಗಿಸುತ್ತಿದ್ದ ಸಹೋದರ DK ಸುರೇಶ್ ಅಣ್ಣನ ಪ್ರಭಾವವನ್ನ ಬಳಸಿಕೊಂಡು ಕನಕಪುರದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ಬೆಳೆದ್ರು. ಅದು ಹೇಗೆ ಅನ್ನೋದು ಹೇಳೋಕೋ ಮುನ್ನ DK ಸುರೇಶ್ ಎಂಟ್ರಿಯ ಹಿಂದಿನ ಸ್ಟೋರಿ ಏನು ಅಂತ ಸ್ವಲ್ಪ ಕೇಳಿ. ಕನಕಪುರ ವಿಶ್ವೋದಯ ಶಾಲೆಯಲ್ಲಿ ಹೈಸ್ಕೂಲ್ ಮುಗಿಸಿದ ಸುರೇಶ್ PUC ಓದೋಕೆ ಬೆಂಗಳೂರಿನ ವಿವೇಕಾನಂದ ಕಾಲೇಜ್ಗೆ ಸೇರಿದ್ರು. ಆದರೆ PUC ನಂತರ ಸುರೇಶ್ ಸಾಹೇಬ್ರಿಗೆ ಓದೋಕೆ ಇಷ್ಟವಿರಲಿಲ್ಲ. ಅದಕ್ಕೆ ಸೀದಾ ಬೆಂಗಳೂರಿಗೆ ಬಂದವರು ಅಪ್ಪನ ಟೆಂಟ್ ಹೌಸ್ ನೋಡಿಕೊಳ್ಳೋಕೆ ಶುರು ಮಾಡಿದ್ರು. ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಡಿಕೆಶಿ 1989ರಲ್ಲಿ MLA ಆದ ನಂತರ ಆ ಅಮಲು DK ಸುರೇಶ್ಗೂ ಏರಿತ್ತು. ಟೆಂಟ್ ಹೌಸ್ ಇಟ್ಕೊಂಡಿದ್ದ ಸುರೇಶ್ ಅಣ್ಣನ ಪ್ರಭಾವದಿಂದ ಕನಕಪುರದಲ್ಲಿ ಮಂಜುನಾಥ್ ಕೇಬಲ್ ನೆಟ್ವರ್ಕ್ ಸ್ಥಾಪಿಸಿದ್ರು. ಅಷ್ಟೇ ಅಲ್ಲ, ಆಗ ಸುರೇಶ್ ಸ್ಥಾಪಿಸಿದ ಕೇಬಲ್ ನೆಟ್ವರ್ಕ್ಗೆ ಪೈಪೋಟಿ ನೀಡುತ್ತಿದ್ದ ಕನಕ ಕೇಬಲ್ ನೆಟ್ವರ್ಕ್ ಅನ್ನ ಅಣ್ಣನ ಪ್ರಭಾವ ಬಳಸಿ ಎತ್ತಂಗಡಿ ಆಗುವಂತೆ ಮಾಡಿದ್ರು. ಕೇಬಲ್ ನೆಟ್ವರ್ಕ್ನಿಂದ ರೆಡ್ ಸ್ಟೋನ್ ಮೇಲೆ ಬಿತ್ತು ಕಣ್ಣು. ಅದಕ್ಕಾಗಿ ಕನಕಪುರದಲ್ಲಿ ಹಲವರ ಭೂಮಿಗಳನ್ನ ಕಬ್ಜಾ ಮಾಡಿದ್ರು. DK ಬ್ರದರ್ಸ್ ಕನಕಪುರವನ್ನ ತಮ್ಮ ಹತೋಟಿಗೆ ತೆಗೆದುಕೊಳ್ಳೋಕೆ ಮತ್ತೊಂದು ಕಾರಣವೇ ಅಲ್ಲಿ ಹೇರಳವಾಗಿ ಸಿಗುತ್ತಿದ್ದ ರೆಡ್ ಸ್ಟೋನ್ ಬಿಸ್ನೆಸ್ ನಲ್ಲಿ ಕೋಟಿ ಲಾಭ ಇದೆ ಅಂತ ತಿಳಿದ DK ಬ್ರದರ್ಸ್ ಅದಕ್ಕೂ ಕೈ ಹಾಕಿದ್ರು. ಡಿಕೆಶಿಗೆ ಮಿನಿಸ್ಟರ್ ಗಿರಿ ಸಿಕ್ಕಿದ್ದೇ ತಡ ಕನಕಪುರದಲ್ಲಿ ತನ್ನ ತಮ್ಮನಿಗೆ ತನ್ನೆಲ್ಲ ಅಧಿಕಾರವನ್ನ ಅನಧಿಕೃತವಾಗಿ ವರ್ಗಾಯಿಸಿ ಬಿಟ್ಟಿದ್ರು DK ಶಿವಕುಮಾರ್. DK ಸುರೇಶ್ಗೆ ಇಷ್ಟೇ ಸಾಕಾಗಿತ್ತು. ಕನಕಪುರದಲ್ಲಿ ಲೆಕ್ಕವಿಲ್ಲದಷ್ಟು ರೆಡ್ ಸ್ಟೋನ್ ಗಣಿಗಾರಿಕೆ ನಡೆಯಿತು.
ಗ್ರಾನೈಟ್ ಬಿಸ್ನೆಸ್ ನಿಂದ 100 ಕೋಟಿ ಸಂಪಾದನೆ ಮಾಡಿದ್ರು. ಅಷ್ಟೇ ಅಲ್ಲ, ಕನಕಪುರದಲ್ಲಿದ್ದ ರೆಡ್ ಸ್ಟೋನ್ ಇರುವ ಭೂಮಿಗಳನ್ನ ಪತ್ತೆ ಮಾಡಿ ಕಬ್ಜಾ ಮಾಡೋಕೆ ಶುರು ಮಾಡಿದ್ರು. ಒಂದು ಕಡೆ ಅಧಿಕಾರ, ಮತ್ತೊಂದು ಕಡೆ ಹಣಬಲ. ಇದನ್ನೇ ಇಟ್ಕೊಂಡು ಡಿಕೆ ಬ್ರದರ್ಸ್ ಕನಕಪುರದಲ್ಲಿ ಲೆಕ್ಕವಿಲ್ಲದಷ್ಟು ಅಕ್ರಮಗಳನ್ನ ಮಾಡಿದ್ದಾರೆ ಅನ್ನೋಕೆ ಹಲವು ಸಾಕ್ಷಿಗಳು ಕನಕಪುರದಲ್ಲೇ ಸಿಗುತ್ತೆ. ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಒಂದು ಹೇಳ್ತೀವಿ. ಅದೇನು ಅಂದ್ರೆ 2012ರಲ್ಲಿ ಬಾಲನರಸಿಂಹೇಗೌಡನ ವಿರುದ್ಧ 302 ಕೇಸ್ ಜಡಿದಿದ್ದು. ಸಂಚಲನ ಸೃಷ್ಟಿಸಿದ್ದು 2012ರಲ್ಲಿ ಡಿಕೆ ಸುರೇಶ್ ಹಾಕಿದ್ದ 302 ಕೇಸ್. ಈ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಕೋರ್ಟ್ ಹಾಕಿತ್ತು ಛೀಮಾರಿ. 2012ರಲ್ಲಿ ನನ್ನನ್ನು ಕೊಲ್ಲೋಕೆ ಬಾಲನರಸಿಂಹೇಗೌಡ ಸುಪಾರಿ ಕೊಟ್ಟಿದ್ದಾರೆ ಅಂತ ಕೋಡಿಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಡಿಕೆ ಸುರೇಶ್ ಕಂಪ್ಲೇಂಟ್ ನೀಡಿದ್ರು. ಅಷ್ಟೇ ಅಲ್ಲ, ಹಿರಿಯ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಅವರನ್ನ ಬಂಧಿಸುವಂತೆಯೋ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಣ್ಣ ಡಿಕೆಶಿ ಕೃಪೆ ಇತ್ತು ಅಂದ್ರೆ ಬಾಲನರಸಿಂಹೇಗೌಡನ ವಿರುದ್ಧ ಪೊಲೀಸರು IPC ಸೆಕ್ಷನ್ 302 ಕೇಸ್ ಜಡಿದು ಬಿಟ್ರು. ಕೊಲೆ ಮಾಡಿದವರ ವಿರುದ್ಧ ಹಾಕಬೇಕಾದ ಕೇಸನ್ನ ಪೊಲೀಸರು ಹಾಕಿದ್ರು. ಇನ್ನು ಈ ಪ್ರಕರಣದ ವಿಚಾರಣೆ ನಡೆಸಿದ್ದ ರಾಮನಗರ ಸೆಷನ್ಸ್ ನ್ಯಾಯಾಲಯ IPC ಸೆಕ್ಷನ್ 302 ನೋಡಿ ಡಿಕೆ ಸುರೇಶ್ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಿ ಅಂತ ಪ್ರಶ್ನೆ ಮಾಡಿತ್ತು. ಅಷ್ಟೇ ಅಲ್ಲ, ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ನ್ಯಾಯಾಲಯಕ್ಕೆ ಕರೆದು ಛೀಮಾರಿ ಹಾಕಿತ್ತು. ಅಷ್ಟರ ಮಟ್ಟಿಗೆ ಡಿಕೆ ಶಿವಕುಮಾರ್ ರವರ ಪವರ್ ಅನ್ನ ಸಹೋದರ ಸುರೇಶ್ ದುರುಪಯೋಗ ಮಾಡಿಕೊಂಡಿದ್ದ. ಅದಕ್ಕೆ ಅಣ್ಣ ಕೂಡ ಸಾಥ್ ನೀಡಿದ್ದ. ಹೀಗೆ ಡಿಕೆಶಿ ತನ್ನ ಅಧಿಕಾರವನ್ನ ಬಳಸಿ ಕನಕಪುರವನ್ನ ಮಿನಿ ಸಾಮ್ರಾಜ್ಯ ಮಾಡಿಕೊಂಡು ದರ್ಬಾರ್ ನಡೆಸುತ್ತಿದ್ರು. ಸದ್ಯ ಅಂತ ನಾಯಕನ ಮೇಲೆ IT ದಾಳಿ ನಡೆಸೋದ್ರ ಹಿಂದೆಯೂ ಕೂಡ ಒಂದು ಕಾರಣವಿದೆಯಂತೆ. ಗುಜರಾತ್ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ಕುದುರೆ ವ್ಯಾಪಾರ ಜೋರಾಗಿ ನಡೆಯುತ್ತಿತ್ತು. ಅದರಿಂದ ಗುಜರಾತ್ನಲ್ಲಿರೋ ಕಾಂಗ್ರೆಸ್ ನಾಯಕರನ್ನ ಸೇಫ್ ಆಗಿ ಇಟ್ಕೊಳ್ಳೋಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಯಿತು. ಅದಕ್ಕೆ ನಮ್ಮ ರಾಜ್ಯದ 5 ಮಂದಿ ಕಾಂಗ್ರೆಸ್ ನಾಯಕರಿಗೆ ಆ ಕೆಲಸ ಒಪ್ಪಿಸಿತ್ತು. ಆದ್ರೆ ಅವ್ರ್ಯಾರೂ ಅದಕ್ಕೆ ಸಿದ್ಧರಿರಲಿಲ್ಲ. ಆಗ ಹೈಕಮಾಂಡ್ಗೆ ನೆನಪಾಗಿದ್ದೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಡಿಕೆಶಿಗೆ ಗುಜರಾತ್ನ ಕಾಂಗ್ರೆಸ್ ನಾಯಕರನ್ನ ಕುದುರೆ ವ್ಯಾಪಾರದಿಂದ ಸೇಫ್ ಮಾಡೋ ಟಾಸ್ಕ್ ನೀಡಿತ್ತು. ಆ ಟಾಸ್ಕ್ ಸ್ವೀಕರಿಸಿದ್ದ ಡಿಕೆ ಶಿವಕುಮಾರ್ ಗುಜರಾತ್ನ ಕಾಂಗ್ರೆಸ್ ನಾಯಕರಿಗೆ ಬೆಂಗಳೂರಿನ ರೆಸಾರ್ಟ್ಗೆ ಕರೆತಂದು ಅವರಿಗೆ ರಾಜಾತಿಥ್ಯ ನೀಡುತ್ತಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಗುಜರಾತ್ ರಾಜಕಾರಣಕ್ಕೆ ಕೈ ಹಾಕಿದ್ದೇ ಸದ್ಯ ದಾಳಿ ನಡೆಯೋಕೆ ಕಾರಣ ಅಂತಾನೋ ಹೇಳಲಾಗ್ತಿದೆ. ಒಟ್ಟಲ್ಲಿ ಕಾರಣ ಅದೇನೇ ಇರಲಿ, ಡಿಕೆ ಶಿವಕುಮಾರ್ನಂತಹ ರಾಜಕಾರಣಿ ಮೇಲೆ IT ದಾಳಿ ನಡೆದಿರೋದು ನಿಜಕ್ಕೂ ತಲ್ಲಣ ಹುಟ್ಟಿಸಿದೆ. ಅಷ್ಟೇ ಅಲ್ಲ, ಕಳೆದ 30 ವರ್ಷಗಳಿಂದ ರಾಜಕೀಯ ಪ್ರಭಾವ ಬಳಸಿ ಕಟ್ಟಿಕೊಂಡಿರೋ ಕೋಟೆ ಈ ದಾಳಿಯಿಂದ ಛಿದ್ರವಾಗುತ್ತಾ ಅನ್ನೋ ಆತಂಕ ಪವರ್ ಮಿನಿಸ್ಟರ್ಗೆ ಶುರುವಾಗಿರೋದು 100ಕ್ಕೆ 100 ಸತ್ಯ. ಕನಕಪುರದಲ್ಲಿ ಪವರ್ ಮಿನಿಸ್ಟರ್ ಹೇಗೆ ಕೋಟೆ ಕಟ್ಟಿಕೊಂಡಿದ್ರು, ಅದಕ್ಕೆ ಹೇಗೆ ಪ್ರೈವೇಟ್ ಸೇನೆಯನ್ನ ಸಿದ್ಧ ಮಾಡಿದ್ರು ಅಂತ ನೋಡಿದ್ರಲ್ಲ. ಆದ್ರೆ ಸದ್ಯ ನಡೆದಿರುವ ದಾಳಿಯಿಂದ ಆ ಕೋಟೆ ಛಿದ್ರವಾಗುವ ಆತಂಕ ಶುರುವಾಗಿದೆ. ಮುಟ್ಟಿದ್ರೆ ಶಾಕ್ ಹೊಡೆಯೋ ರೀತಿ ಇದ್ದ ಪವರ್ ಮಿನಿಸ್ಟರ್ಗೆ IT ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.